ಹಲೋ ಹಾಯ್ ಫ್ರೆಂಡ್ಸ್, ಬಂದ್ರಾ? ಬನ್ನಿ ಗಜೇಂದ್ರ ಎನ್ವಿ ಆಕ್ಟಿವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗಾಗಿ ಒಂದು ಹೊಸ ವಿಡಿಯೋ ತಂದಿದ್ದೀವಿ. ಯಾವ ವಿಡಿಯೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ತಿಳಿಸ್ಕೊಡ್ತೀನಿ ಯಾವ ವಿಡಿಯೋ ಅಂತ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವತ್ತಿನ ವಿಶೇಷ ವಿಡಿಯೋನೇ ವಾಚ್ ಅವರ್ಸ್ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ. ನಿನ್ನೆ ವ್ಯೂಸ್ ಹೇಳಿದ್ದೆ, ಇವತ್ತು ವಾಚ್ ಅವರ್ಸ್ ಹೇಳ್ತಾ ಇದ್ದೀನಿ. ವ್ಯೂಸ್ತು ನೆನ್ನೆ ಕಮೆಂಟ್ ಹಾಕಿ ಅಂತ ಹೇಳಿದೆ. ಒಬ್ಬರು ಕಮೆಂಟ್ ಹಾಕಿದ್ದಾರೆ ತಮ್ಮೇಲ್ ಬಗ್ಗೆನೂ ತಿಳಿಸಿ ಅಂತ. ಅದು ಯಾರು ಅಂತ ಗೊತ್ತಿಲ್ಲ. ದಯಮಾಡಿ ಯಾರೋ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರು ತಮ್ಮೇಲ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇತ್ತು ಅಂದರೆ ನನ್ನ ಮಗನಾದ್ರು ತಿಳಿಸ್ತೇನೆ, ನಾನು ತಿಳಿಸ್ಕೊಡ್ತೀನಿ. ಓಕೆ, ಏನಪ್ಪ ಅಂತಂದರೆ ಇವತ್ತು ವಾಚ್ ಅವರ್ ಯಾವ ಥರ ಕಂಪ್ಲೀಟ್ ಮಾಡೋದು. ಈಗ ಏನು ಮಾಡ್ತೀರಾ, ವಾಚ್ ಅವರ್ ಆಗೋದೇ ಅದೃಷ್ಟ. ಅದರಲ್ಲೂ ಹೌದು, ವ್ಯೂಸ್ ಎಲ್ಲ 4000 ವಾಚ್ ಅವರ್ ಕಂಪ್ಲೀಟ್ ಆಗೋದು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಹೌದು, ಅದು ಕಂಪ್ಲೀಟ್ ಆಗಬೇಕು ಅಂದ್ರೆ ಹಂತಕ್ಕೂ ಒಂದೊಂದು ಸ್ಟೆಪ್ಸ್ ಇರ್ತವೆ. ಹೌದು, ಆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಹೌದು. ಫಸ್ಟ್ ಹಂಗೆ ಆಗಬೇಕು ಅಂದ್ರೆ ಏನಾಗಬೇಕು, ವ್ಯೂಸ್ ಆಗಬೇಕು. ವ್ಯೂಸ್ ಓಡಬೇಕು ವ್ಯೂಸ್ ಓಡಬೇಕು ಅಂದ್ರೆ ಏನು ಮಾಡಬೇಕು, ಚೆನ್ನಾಗಿರೋ ವಿಡಿಯೋ ಹಾಕಬೇಕು, ಕ್ಲಿಯಾರಿಟಿ ಇರಬೇಕು, ಚೆನ್ನಾಗಿ ಸ್ಪಷ್ಟನೇ ಇರಬೇಕು ವಿಡಿಯೋದಲ್ಲಿ. ಆ ಥರ ಎಲ್ಲ ಇತ್ತು ಅಂದರೆ ವ್ಯೂಸ್ ಆಟೋಮೆಟಿಕ್ ಓಡುತ್ತೆ. 15 to 30 ಸೆಕೆಂಡ್ಸು ನೀವು ಇಂಟ್ರಡಕ್ಷನ್ನ ಮಾಡಿ. ಇಂಟ್ರಡಕ್ಷನ್ ಯಾವ ಥರ ಮಾಡಿ ಅಂದರೆ, ಈಗ ಜನರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಅವರಿಗೆ ನೋಡಿದ ತಕ್ಷಣವೇ ಮನಸ್ಸಿಗೆ ಅಟ್ಯಾಚ್ ಆಗಬೇಕು ಅಂಥದ್ದು 30 ಸೆಕೆಂಡ್ಸು ನೀವು ಅವ್ರನ್ನ ಹಿಡಿದಿಟ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಆಮೇಲೆ ಏನಪ್ಪ ಅಂತ ಅಂದರೆ, ಫರ್ ಡೇ ಯಾರ್ಯಾರು ವಿಡಿಯೋ ಹಾಕ್ತಾ ಇರ್ತೀರೋ ಅವ್ರಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. 1 ಡೇಗೆ 100 ವ್ಯೂಸ್ ಆದರೆ ಫರ್ ಡೇ. ಅಂದರೆ ಇವಾಗ ಏನು ಮಾಡ್ತಾರೆ ಅಂತಂದರೆ, ಒಂದು ವಿಡಿಯೋದಲ್ಲಿ ಒಂದು 3 ಅಡ್ವರ್ಟೈಸ್ಮೆಂಟು 4 ಅಡ್ವರ್ಟೈಸ್ಮೆಂಟ್ ಯಾರೋ ಸ್ಕಿಪ್ ಮಾಡಿದ್ರೆ ನೋಡ್ತಂದ್ರೆ ನಿಮ್ಗೆ ಅಲ್ಲೂ ಒಂಚೂರು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಆಮೇಲೆ ಏನಪ್ಪ ಅಂತ ಅಂದರೆ, ಅದು ವೀಡಿಯೋಸ್ನ ಯಾರು ಸ್ಕಿಪ್ ಮಾಡಬಾರ್ದು, ನೋಡ್ತಾ ಇರಬೇಕು. ಪ್ರತಿದಿನ ವೀಡಿಯೋ ಹಾಕೋರಿಗೆ ಮಾತ್ರ ಇದು ಅದು ಓಡಬೇಕು. ಅಂದರೆ ಒನ್ ಡೇಲಿ 100 ದಾಟಿದ್ರೇ ಆಗುತ್ತೆ. ಮತ್ತೆ ಏನು, ನಿಮಗೆ ಪ್ರತಿದಿನ ವಿಡಿಯೋ ಹಾಕಕ್ಕೆ ಆಗಲಿಲ್ಲ ಅಂದ್ರೂ ವಾರಕ್ಕೆ 2 ಇಲ್ಲ 3 ವಿಡಿಯೋ ಹಾಕಬೇಕು. ತಿಂಗಳಿಗೆ 4 ರಿಂದ 5 ವಿಡಿಯೋ ಹಾಕ್ಲೇಬೇಕು. ಅದು ಟೈಮಿಂಗ್ಸ್ ಎಲ್ಲ ಇರುತ್ತೆ, ಕಂಪಲ್ಸರಿ. ಅದು ಯೂಟ್ಯೂಬಲ್ಲಿ ವಿಡಿಯೋಸ್ ಓಡೋದೇ ಅದೃಷ್ಟ. ಏನಪ್ಪ ಅಂತಂದರೆ ವ್ಯೂಸು ತುಂಬ ಕಷ್ಟ. ಯೂಟ್ಯೂಬ್ಸ್ ಕಡೆಯಿಂದ ವ್ಯೂಸ್ ಓಡೋದು ತುಂಬ ಚೆನ್ನಾಗಿತ್ತು ಅಂದರೆ ಯೂಟ್ಯೂಬ್ಸ್ ಅವರೇ ನಿಮ್ಮದು ವ್ಯೂಸ್ನ ಓಡಿಸ್ತಾರೆ. ಹೆಂಗೆ ಅಂತ ಅಂದರೆ, ನಮ್ಮದು ವ್ಯೂಸು ಜಾಸ್ತಿ ಬರಬೇಕು. ಯಾರೋ ಕಡಿಮೆ, ಅದು ಯಾರೋ 100ಗೆ ಒಂದು 50% ವ್ಯೂಸ್ಗಳು ಓಡೋದು ಅದೇ ಅದೃಷ್ಟನೇ ಅಂತ ಹೇಳ್ಬೋದು. ಅದು ವ್ಯೂಸ್ ಆಗೋದು. ವ್ಯೂಸ್ಗೆ ಒಂದು ಹೊಸ ಟ್ರಿಕ್ ಹೇಳ್ಕೊಡ್ತೀನಿ ನಾನು, ಯಾವ ಥರ ಅಂತ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ಈಗ ಈ ವಿಡಿಯೋ ಜೊತೆ ಅದನ್ನ ಮಾಡೋಕ್ಕೋದ್ರೆ ಹೌದು, ಫುಲ್ ಡೀಪ್ ಆಗುತ್ತೆ. ಹೌದು, ತುಂಬ ಒಂದ್ಸತಿ ಬೋರ್ ಅಂತ ಅನಿಸುತ್ತೆ ನಿಮಗೆ. ಅದು ಏನಪ್ಪ ಅಂತಂದರೆ, ನೆಕ್ಸ್ಟು ನಾನು ತಿಳಿಸ್ಕೊಡ್ತೀನಿ ಯಾವ ಥರ ವ್ಯೂಸ್ ಮಾಡಬೇಕು, ಅದು ವ್ಯೂಸ್ ಹೆಂಗೆ ಮಾಡಬೇಕು, ವಾಚ್ ಓವರ್ ಹೆಂಗೆ ಮಾಡಬೇಕು, ತಮ್ಮೇಲೆ ಹೆಂಗೆ ಮಾಡಬೇಕು, ಎಲ್ಲ ಒಂದೊಂದು ಹಂತವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಏನು ಅಂತ ಅಂದರೆ, ಏನಂತೆ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿಬಿಟ್ರೆ ಸಾಕು, ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು ನಾವು ಅಂತ. ಶಾರ್ಟ್ಸ್ ವಿಡಿಯೋದಲ್ಲಿ ಅದು 90 ಡೇಸ್ ಅಷ್ಟೇ. ಹೌದು, ಕರೆಕ್ಟಾಗಿ ವರ್ಡ್ಸ್ಗಳನ್ನ ತಿಳ್ಕೊಳ್ಳಿ. ಯೂಟ್ಯೂಬಿಂದ ಕೆಲವು ವರ್ಡ್ಸ್ಗಳನ್ನೂ ಹಾಕ್ಬಾರ್ದು. ನಿಮಗಾಗಿ ಇನ್ನೊಂದು ವಿಷಯ ಗೊತ್ತಿಲ್ಲ, ಶಾರ್ಟ್ಸಲ್ಲಿ 3M ಕಂಪ್ಲೀಟ್ ಮಾಡಿದ ತಕ್ಷಣ ನಾವು ಏನೋ ಒಂದು ದೊಡ್ಡದು ಸಾಧಿಸ್ಬಿಟ್ವಿ ಅನ್ನೋ ಥರ ಏನು ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 10M ಅಂತ ಒಂದಿದೆ, ಅದು 90 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು. ಅದು ಅಪರೂಪ. ಹೌದು, ಆಗಲಿಲ್ಲ ಅಂದರೆ ಅದರಿಂದ ಏನೂ ಸಫಲ ಇಲ್ಲ. ಹೌದು. ವಾಚ್ ಓವರಿಗೆ ಬಂದರೆ 4000 ವಾಚ್ ಓವರ್ಸ್ ಅಂದರೆ 1 ವರ್ಷ ಮೀನ್ಸ್ 365 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗೋದು ಸುಮಾರು ಜನದ ಪುಣ್ಯ, ಹೇಳೋಕ್ಕಾಗಲ್ಲ, ಅವ್ರದ್ದು ಲಕ್ ಅಂತಲೇ ಹೇಳ್ಬೋದು. ಹೌದು, ಅದು ನೀನು ಹೇಳ್ತಿರೋದು ಕರೆಕ್ಟು. ಮತ್ತೇನಾಗುತ್ತೆ ಅಂತ ಅಂದರೆ, 1 ಇಯರ್ ಆದಮೇಲೆ ಮತ್ತೆ ಹೊಸ ವಾಚ್ ಓವರ್ ಆಗಿಬಿಡುತ್ತೆ, 0ಗೆ ಬಂದ್ಬಿಡುತ್ತೆ ಅದು. ಹಾಗೆ ಈಗ ಏಪ್ರಿಲ್ 9 ಇವತ್ತು. ಹೌದು, ಏಪ್ರಿಲ್ 9 ನೀವು ಈಗ ಅಕೌಂಟ್ ಸ್ಟಾರ್ಟ್ ಮಾಡಿರ್ತೀರ. ನೆಕ್ಸ್ಟ್ ವರ್ಷ ಮೀನ್ಸ್ 2026 ಅಲ್ವಾ ಇದು, 2027ಗೆ ಸೇಮ್ ಡೇಟ್ ಮೀನ್ಸ್ ಏಪ್ರಿಲ್ 9ಗೆ ಎಂಡ್ ಆಗುತ್ತೆ. ನೀವು 4000 ವಾಚ್ ಅವರ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಅವತ್ತಿಂದ ಮತ್ತೆ 0 ಸ್ಟಾರ್ಟ್ ಆಗುತ್ತೆ ಕೌಂಟ್ ಆಗೋದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಹೌದು, ವೆರಿ ಇಂಪಾರ್ಟೆಂಟ್ ಅದು. ಏನಪ್ಪ ಅಂತಂದರೆ ಮಾಡಬೇಕು. ಈಗ ಏನು ಗೊತ್ತಾ, ವಿಡಿಯೋ ಹಾಕ್ತಾ ಇರಬೇಕು. ಏನು ವಿಡಿಯೋ ಹಾಕಿದ್ರೆ ಏನಂತೆ, ಓದೋತ್ತೆ ಎಲ್ಲ ವಿಡಿಯೋ ಮಾಡಿ ಹಾಕಿ, ವ್ಲಾಗ್ ಮಾಡಿ, ನಿಮಗೆ ಇಷ್ಟ ಬಂದಿದ್ದ ವಿಡಿಯೋಸ್ಗೆ ಮಾಡಿ. ಹೌದು, ಮಾಡಿ.
ಹೆಂಗಿರು ನಿಮ್ಗೆ ಇವಾಗ ಅದಾಗಲಿಲ್ವಾ, ನೀವು ಹೊಸೊಬ್ರಲ್ವಾ, ಹೊಸೊಬ್ರು ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ನಿಮ್ಗಳ ಹತ್ರ ಮೊಬೈಲ್ ಪ್ರತಿಯೊಬ್ಬರ ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಅಪ್ಪ, ಅಮ್ಮ, ರಿಲೇಟಿವ್ಸ್ ಹತ್ರನೇ ಇರುತ್ತೆ ಸುಮಾರು ಮೊಬೈಲ್ ಇರುತ್ತೆ. ಅದ್ರ ವ್ಯೂಸ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದನ್ನೆಲ್ಲ ನೀವು ನೋಡ್ತಾ ಇರಿ ವೀಡಿಯೋಸ್ನ, ಹೆಂಗೆ ಯಾವ್ಯಾವ ಥರ ಅಂತ, ಅದೆಲ್ಲ ಯಾವ ಥರ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಾಂದರೆ ನನ್ನ ಮಗ ತಿಳಿಸ್ತಾನೆ, ಅವನ ಚಾನಲ್ದು ಏನೇ ಇತ್ತು ಅಂದ್ರೂ ಅವ್ನು ಏನಿದ್ರು ತಿಳಿಸ್ತಾನೆ. ಮತ್ತೇನಪ್ಪ ಅಂತಂದರೆ ವ್ಯೂಸು ಓಡ್ತಾ ಇಲ್ಲ ಅನ್ನೋರು ನನಗೆ ಕಮೆಂಟ್ ಮಾಡಿ. ವಾಟ್ಸಪ್ಪಲ್ಲಿ ನಮ್ಮದು 24/7 ವಾಟ್ಸಪ್ಪು ಆನಲ್ಲೇ ಇರುತ್ತೆ. ಹೌದು. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮೀನ್ಸ್ ಫೋನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. 24/7 ಯಾವಾಗ ಬೇಕಾದ್ರೂ ನಾವು ರೆಸ್ಪಾನ್ಸ್ ಮಾಡ್ಬೋದು. ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಒಂದು ಟೈಮ್ ಬ್ಯುಸಿ ಇರ್ತೀವಿ. ಒಟ್ಟು ನಿಮಗಾಗಿಯೇ ನಾವು ಫ್ರೀ ಮಾಡ್ಕೊಂಡು ಅದು ಏನು ಮಾಡಿದ್ರೆ ಅದು ಕಮೆಂಟಲ್ಲಿ ನಾವು ಆನ್ಸರ್ ಮಾಡ್ತೀವಿ. ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ನಿಮ್ದು ಏನೇ ಇತ್ತು ಅಂದ್ರೂ ನಾವು ಏನಿದ್ರು ಸಾಲ್ವ್ ಮಾಡಿಕೊಡ್ತೀವಿ. ಇದಂತೂ ಈಗ ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಈಗ ನಿಮ್ಮದು 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ನಿಮ್ಮದು 50 ಇಲ್ಲ 100 ಸಬ್ಸ್ಕ್ರೈಬರ್ಸ್ ಇದ್ರೆ ಆಗಲ್ಲ. ಇದಂತೂ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇವಾಗೆಲ್ಲ 500 ಬಿಟ್ಟಿದ್ದಾರೆ, ಈಗ 500 ಬಿಟ್ಟಿದ್ದಾರೆ. ಓಕೆ, ಅದು ಓಕೆ. ಹಳಬ್ರಿಗೆ ಹೇಳ್ತಿರೋದು. 25 ಯಾರ್ಯಾರು ಮಾಡಿದ್ರು ಅವರಿಗೆ, 25 ಯಾರ್ಯಾರು ಮಾಡಿದ್ದೀರಾ ಅವ್ರಿಗೆ. 25 ಮಾಡಿರೋರು ಹೆಂಗೆ ಅಂದರೆ, ಈಗ 25ಇಂದ ಕೆಳಗಡೆ ಮಾಡಿರೋರಿಗೆ ಹೆಂಗೆ ಅಂದರೆ, ಈಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ತಕ್ಷಣ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಹೌದು. ಈಗ 1 ಇಯರ್ ಆದಮೇಲೆ ಹೇಳಿದ್ನಲ್ಲ ಅವಾಗಲೇ, 1 ಇಯರ್ ಆದಮೇಲೆ ವಾಚ್ ಅವರ್ ಮತ್ತೆ 0 ಇಂದ ಕಂಪ್ಲೀಟ್ ಆಗುತ್ತೆ. ಈಗ ಸಬ್ಸ್ಕ್ರೈಬರ್ಸ್ ಇರ್ತಿರಲ್ಲ 1000, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. 4000 ವಾಚ್ ಅವರ್ಸ್ ಮಾತ್ರ 0 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಈಗ ನೀವು 1 ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ನಾವು ಹೇಳೋದನ್ನ ಈಗ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಯಾರು ಈ ವಿಡಿಯೋನ ದಯಮಾಡಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಈಗ ನಮ್ಮ ವಿಡಿಯೋನ ನೋಡ್ತಿರೋರು ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. 24/7 ವಾಟ್ಸಪ್ ಮೆಸೇಜಲ್ಲಿ ನಾವು 24/7 ಇದ್ದೇ ಇರ್ತೀವಿ. ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ನಿಮಗೂ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿರೋರು ಯಾರು ಇದ್ದರೆ ನಮಗೂ ನೀವು ಹೆಲ್ಪ್ ಮಾಡಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಅದು ನಮಗೆ ತಿಳಿಸಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಮಾಡ್ಕೊಂಡ್ಬಿಟ್ಟು ತಿಳಿಸಿ. ಮತ್ತು ಇನ್ನೊಮ್ಮೆ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ. ಏನಾರು ಡೌಟ್ ಇತ್ತು, ಎನಿ ಡೌಟ್ ಈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನಿಮ್ಗೆ ಯಾವುದೇ ಯೂಟ್ಯೂಬ್ ಬಗ್ಗೆ ಯಾವುದೇ ಡೌಟ್ ಇರಲಿ, 24/7 ನಾವು ಅದನ್ನು ಕ್ಲಿಯರ್ ಮಾಡೋಕ್ಕೆ ಇರೋದು. ನೀವು ನಮಗೋಸ್ಕರ ಇದ್ದೀರಾ ಅಂದರೆ ನಾವು ನಿಮಗೋಸ್ಕರ ಇದ್ದೇ ಇರ್ತೀವಿ. ಹೌದು, ನಿಮ್ಮನ್ನು ಬೆಳೆಸ್ತೀವಿ, ನೀವು ಬೆಳೀರಿ ಯೂಟ್ಯೂಬ್ ಕಡೆಯಿಂದ ಅಲ್ವಾ. ಹಾಗಾಗಿ ಹೇಳ್ತಾಯಿದ್ದು ಫುಲ್ ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾರು ಸ್ಕಿಪ್ ಮಾಡಿಬಿಡಿ. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ ವಿಡಿಯೋನೇ ಅರ್ಥ ಆಗಲ್ಲ ಅಂದಮೇಲೆ ನೀವೇನು ಮಾಡ್ತೀರಾ? ನೀವೀಗ ಅರ್ಧ ವಿಡಿಯೋ ನೋಡಿರ್ತೀರಾ, ಇನ್ನರ್ಧ ವಿಡಿಯೋದಲ್ಲಿ ಇನ್ನೂ ಟಾಪಿಕ್ ಇರುತ್ತೆ. ನೀವು ಅರ್ಧಕ್ಕೆ ನೋಡ್ಬಿಟ್ಟು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಓಡಿಸೋದು ಮಾಡ್ತಾ ಇರ್ತಾರೆ. ಮುಂದೆ ಓಡಿಸೋದು ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೂ ನಿಮಗೆ ಅರ್ಥನೇ ಆಗಲ್ಲ. ಈಗಲೇ ಕೇಳಿಸ್ಕೊಳ್ಳಿ. ಹೌದು, ಅದು ಯಾರು ಅದಕ್ಕೆ ಓಡಿಸ್ಬೇಡಿ. ನಾನು ಅದು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಪ್ಪ. ನೀವು ನೋಡ್ತಾ ಇದ್ರು ಬಿಡ್ತಾ ಇದ್ರು ಅದು ನನಗೆ ಗೊತ್ತಿಲ್ಲ. ಏನಂತ ಅಂದರೆ ಓಡಿಸ್ಬೇಡಿ. ಏನು 2 ಮಿನಿಟ್ಸ್ ನೋಡಿದ್ರೆ ಏನಾಗುತ್ತೆ ಅಲ್ವಾ? ನೀವು ಅಲ್ಲೋ ಇಲ್ಲೋ ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ? ಒಂದು 10 ಮಿನಿಟ್ಸ್ ಬೇಡ, 5 ಮಿನಿಟ್ಸ್ ವಿಡಿಯೋ ನೋಡಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ಬ್ಯಾನರು ತುಂಬ ಬ್ಯೂಟಿಫುಲ್ ಆಗಿರಬೇಕು. ಯೂಟ್ಯೂಬ್ನ ಮಾಡೋದು ನೋಡಿದ ತಕ್ಷಣ ಬ್ಯಾನರ್ಲಿ ಅಟ್ರಾಕ್ಟ್ ಆಗಬೇಕು. ಬ್ಯಾನರ್ ಅಲ್ಲ, ಥಂಬ್ನೇಲ್ ಅಲ್ಲಪ್ಪ, ಅಕೌಂಟಲ್ಲಿ ಬ್ಯಾನರ್ ಹೇಳ್ತಾರದು ನಾನು. ಅದು ಅಕೌಂಟ್ ಬ್ಯಾನರಲ್ಲಿ ಚೆನ್ನಾಗಿ ತುಂಬ ಮಾಡಿದ್ರೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅಟ್ರಾಕ್ಟಿಂಗ್ ಆಗಿರ್ಬೇಕು. ಆ ಥರ ಬ್ಯಾನರ್ಗಳು, ಆ ಥರ ಯಾವ್ದು ಮಾಡೋದು, ಯಾವ ಥರ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬೇಕಾದ್ರೆ ನಾನು. ಮತ್ತೆ ತೊಮ್ಮೇಲಲ್ಲಿ ಹಿಂಗೆ ಮಾಡಬೇಕು ಅನ್ನೋದನ್ನು ನಾನು ಫುಲ್ ಅಟ್ರಾಕ್ಟಿಂಗ್ ಆಗಿರಬೇಕು. ಅಟ್ರಾಕ್ಟಿಂಗ್ ಆಗಿದ್ರೆ ತಾನೇ ನಿಮ್ಮ ವಿಡಿಯೋನ ಎಲ್ಲರೂ ಕ್ಲಿಕ್ ಮಾಡೋದು. ಹೌದು, ಕ್ಲಿಕ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ವ್ಯೂಸ್ ಎಲ್ಲ ಓಡುತ್ತೆ. ಹೌದು, ಅದು ತೋರಿಸ್ತೀವಿ ಯಾವ ಥರ ಅಂತ. ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಹೌದು, ಅದು ತೋರಿಸ್ತೀನಿ ಯಾವ ಥರ ಅಂತ. ಅದನ್ನು ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದ್ರು ಡೌಟ್ ಇತ್ತು ಅಂದರೆ ಹೇಳಿ. ತಮ್ಮೇಲ್ ಬಗ್ಗೆನ, ವ್ಯೂಸ್ ಬಗ್ಗೆನ, ವಾಚ್ ಅವರ್ ಬಗ್ಗೆನ, ಇಲ್ಲ ಸಬ್ಸ್ಕ್ರೈಬರ್ಸ್ ಬಗ್ಗೆನ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯಾವ ಥರ ಮಾಡ್ಕೊಳೋದು ಸಬ್ಸ್ಕ್ರೈಬು, ಅದೆಲ್ಲ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ವಿಡಿಯೋ ನೋಡ್ತಾ ಇರಿ. ಆಮೇಲೆ ಇದರಲ್ಲೂ ಏನಾದ್ರು ಮತ್ತು ಅದರಲ್ಲೂ ಏನೋ ಸಣ್ಣ ಸಣ್ಣ ಮಿಸ್ಟೇಕ್ ಇತ್ತು ಅಂದ್ರೂ ನನಗೆ ಹೇಳಿ, ಅದು ನನ್ನ ಮಗ ಸಾಲ್ವ್ ಮಾಡ್ತಾನೆ. ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ
ನಾನು ಮಾಡ್ಕೊಡ್ತೀನಿ. ನಿಮಗೆ ವಿಡಿಯೋನೇ ಮಾಡಕ್ ಬರ್ತಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹೌದು, ನಾನು ಎಲ್ಲ ಪ್ರತಿಯೊಂದು ಹಂತನೂ ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಮೊಬೈಲಲ್ಲೇ ಮಾಡ್ಬೋದು, ಆ ಫೋನ್ ಬೇಕು ಈ ಫೋನ್ ಬೇಕು ಅಂತ ಏನಿಲ್ಲ. ನೀವು ಐಫೋನು ಆ ಥರ ಎಲ್ಲ ಹೋದ್ರೆ ಬಟ್ ನಿಮಗೆ ಅಷ್ಟೊಂದು ಫೋಟೋ ಕ್ಲಿಯರ್ ಇರುತ್ತೆ, ವಿಡಿಯೋ ಕ್ಲಿಯರ್ ಇರುತ್ತೆ, ಎಲ್ಲ ಕ್ಲಿಯರ್ ಇರುತ್ತೆ. ಅಂದ್ರೆ ಪಾಪ ತಗೊಳಕ್ಕಾಗ್ದಿರ ಅಂತಾರೆಲ್ಲ ಏನ್ ಮಾಡ್ತಾರೆ ಅಲ್ವೇನಪ್ಪ. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ಹತ್ರ ಇರೋ ಮೊಬೈಲಲ್ಲೇ ಯೂಸ್ ಮಾಡಬೇಕು, ಯಾವ ತರ ಮಾಡೋದು ಅಂತ ಅಲ್ವಾ. ಅದು ನೀವು ಮಾಡಿದ್ರಿ ಅಲ್ವಾ, ಅದ್ರ ಬಗ್ಗೆ ನಿಮ್ಗೆ ಏನಂತ ಸುಮ್ಮನೆ ಯೂಟ್ಯೂಬ್ ಮಾಡಕ್ಕೆ ಅಂತಾನೆ 1,00,000 ರೂಪಾಯಿ ಕೊಟ್ಟು ಫೋನ್ ತಗೊಳ್ತೀರಾ, ಮತ್ತೆ ಗಿಂಬಲ್ ಎಲ್ಲ ತಗೊಳ್ತೀರಾ. ಅದೆಲ್ಲ ಏನು, ಫಸ್ಟ್ ವಿಡಿಯೋ ಮಾಡಿ ಕ್ಲಿಯರ್, ನಿಮ್ಮ ಮೊಬೈಲಲ್ಲೇ ಚೆನ್ನಾಗಿ ಕ್ಲಿಯರಿಟಿ ಇರುತ್ತೆ. ನಿಮ್ಮದೇ ಡೈರೆಕ್ಷನ್ ಫೇಸ್ ತೋರಿಸಿ ಅವೆಲ್ಲ ಮಾಡಿ ಚೆನ್ನಾಗಿ. ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಬರ್ತಿಲ್ಲ ಅಂದ್ರೂ ನಾನು ಎಡಿಟ್ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ನಾನು ಹೇಳೋ ಆ್ಯಪ್ ಇದೆ, ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಆ ಆ್ಯಪಿಂದ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಅದನ್ನು ನಾನು ಇವಾಗಲೇ ಹೇಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಕಮೆಂಟ್ ಆಗ್ತೀರೋ ಅವ್ರಿಗೆ ತಿಳಿಸ್ಕೊಡ್ತೀವಿ. ಪರ್ಸ್ನಲಾಗಿ ಯಾರು ವಿಡಿಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೀರಾ ಪರ್ಸ್ನಲಾಗಿ ಅವ್ರಿಗೂ ಯಾವ ಥರ ಅಂತ ತಿಳಿಸ್ತೀವಿ. ಮತ್ತು ವಾಚ್ ಅವರ್ ಕಂಪ್ಲೀಟ್ ಯಾವ ಥರ ಅಂತ ಅದನ್ನು ಹೇಳ್ಕೊಡ್ತೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬರ್ಸು ಯಾವ ಥರ ಆಗ್ತಾರೆ ಅದನ್ನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವ ಥರ ಮಾಡೋದು ಸಬ್ಸ್ಕ್ರೈಬ್ಸ್ಕೊಡೋದು ಅದನ್ನು ಯಾವಾಗಲೇ ಒಂದು ವಿಷಯನ ಹೇಳಬೇಕು, ವೆರಿ ಇಂಪಾರ್ಟೆಂಟ್ ಅಂತ ಇದ್ದಲ್ಲ, ಅದೇನು ಹೇಳಪ್ಪ ಒಂಚೂರು ಅವ್ರಿಗೆ ತಿಳಿಸ್ಕೊಡಪ್ಪ. ಈಗ ಮೇನ್ ವಿಷಯ ಏನಪ್ಪ ಅಂದರೆ ಗೂಗಲ್ ಆ್ಯಡ್ಸೆನ್ಸ್, ಗೂಗಲಿಂದ ಆ್ಯಡ್ಸೆನ್ಸ್ ಬರುತ್ತಲ್ಲ ಲೆಟರು, ಗೊತ್ತು. ಆ ಲೆಟರಲ್ಲಿ ಕೋಡ್ ಇರುತ್ತೆ. ಏನೇನು ಯಾವ ಕೋಡು ಯಾವ ಥರ ಇರುತ್ತೆ, ಅದು ಎಲ್ಲಿಗೋಗಿ ಕಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಏನು ಅಪ್ಲೈ ಮಾಡಬೇಕು, ನಾವು ಏನು ಕೊಟ್ಟು ಅಪ್ಲೈ ಮಾಡಬೇಕು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ ವಿಡಿಯೋಗೋಸ್ಕರ ಅಲ್ಲ, ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ದು ಆಡ್ಸೆನ್ಸ್ ಗೂಗಲ್ ಇಂದ ಬರುತ್ತಲ್ಲ, ಅವಾಗ್ಲೇ ಅದನ್ನ ತೋರಿಸಿದ್ರೆ ಯಾವ ತರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಮ್ದು ಬರುತ್ತಲ್ಲ ಅವಾಗಲೇ ಇವ್ರಿಗೆಲ್ಲ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ. ಅದ್ರ ಬಗ್ಗೆನೆ ಅದನ್ನೇ ಸಪ್ರೇಟಾಗಿ ಅದು ಆಡ್ಸೆನ್ಸ್ ಇಟ್ಕೊಂಡು ನಿಮಗೆ ಅದು ಇಟ್ಕೊಂಡೆ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಹಿಂಗೆ ಅಂತ. ಏನಪ್ಪ ಮುಂದೆ ಗೈಸ್, ನಮ್ಮಮ್ಮ ಹೇಳ್ದಂಗೆ ನೆಕ್ಸ್ಟ್ ನಾನೇ ತಿಳಿಸ್ಕೊಡ್ತೀನಿ. ಆ ಗೂಗಲ್ ಆ್ಯಡ್ಸೆನ್ಸ್ ನಮಗೆ ಬಂದ ತಕ್ಷಣ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಏನು ಅಂತ ಎಲ್ಲ. ಹಾಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನೆಲ್ ಕಡೆಯಿಂದನೂ ತುಂಬು ಹೃದಯದ ಧನ್ಯವಾದಗಳು ಅಂತ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.